ರಮ್ಯಾ, ನಾ ಕಿಟಿ ಪಾರ್ಟಿಗೆ ಹೋಗಿ ಬರ್ತೀನಿ. ಓಕೆ ಮಾಮ್, ಬಾಯ್. ಅತ್ತೆ, ನನಗೋಸ್ಕರ ಊಟಕ್ಕೆ ಕಾಯ್ಬೇಡಿ, ನೀವು ಊಟ ಮಾಡ್ಬಿಡಿ. ಕಿಟಿ ಪಾರ್ಟಿ ಅಂದ್ರೇನಮ್ಮ? ಅತ್ತೆ, ಅದೇನು ಅಂತ ಹೇಳಿದ್ರು ನಿಮ್ಗೆ ಅದು ಅರ್ಥ ಆಗಲ್ಲ. ಅಮ್ಮರಿಗೆ ಹೇಳಿದ್ಯಮ್ಮ? ಅದೆಲ್ಲ ನಿಮ್ ಕಾಲ, ಎಲ್ಲಾನು ಗಂಡಂಗೆ ಹೇಳಲೇಬೇಕಾ? ನೋಡಿ, ನಮ್ ಪರ್ಸನಲ್ ಮ್ಯಾಟರ್ಲಿ ನೀವು ತಲೆ ಹಾಕ್ಬೇಡಿ. ಬಾಯ್ ರಮ್ಯಾ. ಬಾಯ್ ಮಾಮ್. ಹಲೋ ಹಲೋ, ಹಲೋ ಹಲೋ ಹಲೋ. ಇದು ನನ್ನ ಕಾಲ್, ನಿಮ್ದಲ್ಲ. ಹಲೋ. Hi Ramya. Ajay, hey dude, what's up? Was it your servant? No, that was my grandmom. She's sitting right here. You know she's a big pain. Oh, any problem? No da, not at all. You know something? So let's speak in English. You know something? She can't understand anything. Where were you in the school? Sorry, I had special classes. Tomorrow coffee day? Coffee day? Yeah, sure. But I should be back home before my parents come. Don't miss Ramya. Yeah, sure. Catch you later. Bye. Bye. ಯಾರ್ದಮ್ಮ ಫೋನು? ಅದೆಲ್ಲ ನಿಮ್ಗೆ ಯಾಕೆ? ರಮ್ಯಾ, ಇದು ನನ್ನ ಮನೆ. ವಾಟ್? ಹೌದು, ಇದು ನನ್ನ ಮಗನ ಮನೆ. ನನಗೆ ಕೇಳೋದಕ್ಕೆ ಹಕ್ಕಿದೆ. Look, enough. I don't like anybody interfering in my personal life. Got it? Oh, what am I saying? She can't even understand English. What did you say? I can't understand English. For your kind information, I know 5 languages. On top of it, I'm a graduate from Mysore Maharani's College. I think one should have discipline, dedication and determination to achieve something in life. Above all, you know how to respect your elders, which is not within you. Better you learn before it's too late. Do you understand? Better you understand. Wow. ಸಂಜು, ಡ್ಯಾಡಿ, ನೀವೇನು ಮಲ್ಕೊಂಡಿಲ್ವಾ? ಇಲ್ಲ, ಯಾಕೋ ನಿದ್ರೆ ಬರಲಿಲ್ಲ. ನೀನೇನು ಇಷ್ಟೊತ್ತು ರಾತ್ರಿನಲ್ಲಿ ಏನೋ ಮಾಡ್ತಾ ಇದೀಯಾ? ಹ್ಞೂ ಡ್ಯಾಡಿ, ನಾಳೆ ಕಂಪ್ನಿಗೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕು. ಕೆಲಸ ಮುಗಿಸ್ಲೇಬೇಕಲ್ಲ. ನಾನು ಸಹಾಯ ಮಾಡಲಾ? ನಿಮ್ಮಿಂದ ಆಗೋ ಕೆಲಸ ಅಲ್ಲ ಡ್ಯಾಡಿ. ಯಾಕೆ? 40 ವರ್ಷದಿಂದ ನಾನು ಆಫೀಸ್ ಕೆಲಸ ಮಾಡಲೇ ಇಲ್ವಾ? ಮೇಬಿ ಡ್ಯಾಡ್, ಇಲ್ಲಿ ಹಾರ್ಡ್ ವರ್ಕ್, ಬುದ್ಧಿವಂತಿಕೆ, ಟ್ಯಾಲೆಂಟ್ ಪ್ರತಿ ಕ್ಷಣನೂ ಕೌಂಟ್ ಆಗ್ತಾನೆ ಇರುತ್ತೆ. ಸಕ್ಸಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಡ್ಯಾಡ್. ನನ್ನೇ ನೋಡಿ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿದೆ, ಮೇಲ್ ಬಂದೆ, ಈ ಮನೆ ಮಾಡಿಕೊಂಡೆ. ಅಷ್ಟೇ ಅಲ್ಲ, ನನ್ನ ಇವತ್ತಿನ ಜೀವನದ ಜೊತೆಗೆ ನನ್ನ ಭವಿಷ್ಯಕ್ಕೂ ತೊಂದರೆ ಆಗದೆ ಇರಲಿ ಅಂತ ಇನ್ಶೂರೆನ್ಸ್, FD, ಮ್ಯೂಚುವಲ್ ಫಂಡ್ ಅಂತ ಎಲ್ಲ ರೀತಿಯಲ್ಲೂ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ವಯಸ್ಸಾದ್ಮೇಲೆ ನಾವು ಇನ್ನೊಬ್ರ ಮುಂದೆ ಕೈ ಚಾಚೋವಾಗ ಆಗಬಾರ್ದು ನೋಡಿ. ಆದರೆ ನೀವೇನು ಮಾಡಿದ್ರಿ? 40 ವರ್ಷದಿಂದ ಅದೇ ಹಳೇದೊಂದು ಬಾಡಿಗೆ ಮನೆ, ಕೊನೆಗೆ ಖಾಲಿ ಕೈ. ಲೆಟ್ಸ್ ಬಿ ಪ್ರಾಕ್ಟಿಕಲ್ ಡ್ಯಾಡ್. 40 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದೆ ಅಂತ ಹೇಳ್ತಿರಲ್ಲ, ನಿಮಗೋಸ್ಕರ ಅಂತ ನೀವೇನು ಮಾಡ್ಕೊಂಡ್ರಿ? ಹೋಗ್ಲಿ, ನಮ್ಗಳಿಗೋಸ್ಕರ ಅಂತ ನೀವೇನು ಮಾಡಿದ್ದೀರಿ? ಸಂಜು, ಬಂದೆ ಸ್ವೀಟ್ ಹಾರ್ಟ್. ಓಕೆ ಡ್ಯಾಡ್, ಗುಡ್ ನೈಟ್. ಹೌದು, ನಾವು ಮಕ್ಕಳಿಗೋಸ್ಕರ ಏನ್ ಮಾಡಿದ್ವಿ? ಮಕ್ಕಳಿಗೆ ಹೊಟ್ಟೆ ತುಂಬ ತಿನ್ನಿಸಿ ನಾವು ಅರೆ ಹೊಟ್ಟೆಲಿ ಮಲಗಿದ್ವಿ. ನಮ್ಮ ಸಣ್ಣ ಸಣ್ಣ ಆಸೆಗಳ ಕತ್ ಹಿಸ್ಕಿ ಅವ್ರ ಎಲ್ಲ ಆಸೆನೂ ಪೂರೈಸಿದ್ವಿ. ಮಕ್ಕಳ ಭವಿಷ್ಯಕ್ಕೋಸ್ಕರ ನಮ್ಮ ವರ್ತಮಾನನ ಬಲಿ ಕೊಟ್ವಿ. ಆದ್ರೂ ಮಕ್ಕಳು ಕೇಳ್ತಾರೆ ನಾವು ಅವ್ರಿಗೋಸ್ಕರ ಏನ್ ಮಾಡಿದ್ವಿ ಅಂತ. ನಿಜ,
ನಾವು ಅವ್ರಿಗೋಸ್ಕರ ಏನೂ ಮಾಡಲಿಲ್ಲ, ಏನೇನೂ ಮಾಡಲಿಲ್ಲ. ಸುಷ್ಮಾ ಎಲ್ಲಿ? ಅವಳು ಹೊರಗೆ ಹೋಗಿದ್ದಾಳೆ. ಅಮರ್, ನಾನು ನಿನಗೊಂದು ಮಾತು ಹೇಳಬೇಕು ಅಂತಿದ್ದೀನಪ್ಪ. ಮನೇಲಿ ಏನ್ ನಡೀತಾ ಇದೆ ಅನ್ನೋದನ್ನ ಅದನ್ನ ಹೇಳಬೇಕು ಅಂತಿದ್ದೀನಿ. ಪರವಾಗಿಲ್ಲ, ಹೇಳಮ್ಮ. ಚಾಡಿ ಹೇಳ್ತಿದ್ದೀನಿ ಅನ್ಕೋಬೇಡ. ಇಲ್ಲ, ಹೇಳಮ್ಮ. ವಯಸ್ಸಿಗೆ ಬಂದಿರೋ ಮಗಳು ಒಂಟಿಯಾಗಿರುವಾಗ ಮನೇಲಿ ಏನ್ ಮಾಡ್ತಿದ್ದಾಳೆ, ನಿನ್ನ ಹೆಂಡತಿ ಎಲ್ಲೂ ಹೋಗ್ತಾಳೆ ಅನ್ನೋ ವಿಷಯಗಳೆಲ್ಲ ನಿನಗೆ ಗೊತ್ತಿರ್ಬೇಕಪ್ಪ. ನಿಮ್ಮಪ್ಪ ಇಂಥ ವಿಷಯಗಳನ್ನೆಲ್ಲ ತುಂಬಾ ಗಮನಿಸ್ತಿದ್ರು. ಅಪ್ಪ ಒಂಥರ ಬಿಡಿ. ಐ ಬಿಲೀವ್ ಇನ್ ಕಂಪ್ಲೀಟ್ ಫ್ರೀಡಮ್. ಪ್ರತಿಯೊಬ್ಬರಿಗೂ ತಮ್ಮ ಇಷ್ಟದ ಹಾಗೆ ಬದುಕೋ ಸ್ವಾತಂತ್ರ್ಯ ಇದೆ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಮನೆ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು, ಸಂಸಾರನ ಹಿಡಿತದಲ್ಲಿಟ್ಕೋಬೇಕು. ಅಮ್ಮ, ಅಪ್ಪನ ಹಾಗೆ ಶಿಸ್ತು ಕಾನೂನು ಅಂತೆಲ್ಲ ಮಾಡಿ ಇನ್ನೊಬ್ಬರು ಸ್ವಾತಂತ್ರ್ಯನ ಕಿತ್ಕೊಳ್ಳೋದು ನನಗಿಷ್ಟ ಇಲ್ಲ. ನಿಮ್ಮಪ್ಪ ಏನೇ ಮಾಡಿದ್ರು ಅದನ್ನೆಲ್ಲ ಮನೆಯವರು ಒಳ್ಳೇದಕ್ಕೋಸ್ಕರನೇ ಮಾಡಿದ್ದು. ಅದು ಪ್ರೀತಿ ಅಲ್ವೇನೋ? ಪ್ರೀತಿ ಅಗತ್ಯಕ್ಕಿಂತ ಹೆಚ್ಚಾದ್ರೆ ಉಸಿರು ಕಟ್ಸುತ್ತೆ. ಅಂದ್ರೆ ನಮ್ಮ ಪ್ರೀತಿ ನಿನಗೆ ಉಸಿರು ಕಟ್ಟಿಸ್ತಿತ್ತ? ಇದನ್ನ ನಮ್ಮ ಜೊತೆಲಿರುವಾಗಲೇ ಹೇಳ್ಬೋದಿತ್ತಲ್ಲಪ್ಪ. ಹಂಗ್ನಲ್ಲಿರೋರ್ಗೆ ಅಧಿಕಾರ ಚಲಾಯಿಸೋ ಹಕ್ಕಿರಲ್ಲಮ್ಮ. ಅದ್ರ ಬಗ್ಗೆ ಚರ್ಚೆ ಯಾಕೀಗ? ನೀವು ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದ್ದೀರಾ, ಗೆಸ್ಟ್ ಹಾಗೆ ಇದ್ದೋಗಿ. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಳ್ತೀಯಮ್ಮ? ನಾನು ಇದನ್ನ ನನ್ನ ಮನೆ ಅನ್ಕೊಂಡು ಬಂದೆ. ನೀನು ನನ್ನನ್ನೇ ಗೆಸ್ಟ್ ಮಾಡ್ಬಿಟ್ಟಿಲ್ಲಪ್ಪ. ಮಾವ, ಏನಮ್ಮ? ಮಾರ್ಕೆಟಿಗೆ ಹೋಗಿ ಸ್ವಲ್ಪ ತರಕಾರಿ ತೊಗೊಂಡು ಬರ್ತೀರಾ? 50 ರೂಪಾಯಿ ತಗೊಳ್ಳಿ. ಸರಿ ಅಮ್ಮ. ಮಾವ, ಇಫ್ ಯು ಡೋಂಟ್ ಮೈಂಡ್, ಹೇಳಮ್ಮ. ಇದನ್ನು ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಬರ್ತೀರಾ? ಆಫೀಸಿಗೆ ಹೋಗಬೇಕು, ಅರ್ಜೆಂಟ್ ಆಗಿದೆ. ಸರಿಯಾಗಿ ಮಾಡಿಸ್ಕೊಂಡು ಬನ್ನಿ. ಸಂಜು, ಪ್ಲೀಸ್ ಒಂದು 10 ಮಿನಿಟ್ಸ್ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ತುಂಬಾ ಕೆಲಸ ಇದೆ, ಪ್ಲೀಸ್. ಸಂಜು, ಫೋನ್ ಕರೆನ್ಸಿ ಆಗೋಗ್ಬಿಟ್ಟಿದೆ, ಹಾಕಿಸ್ಬೇಕಾಗಿತ್ತು. ಇಷ್ಟೊತ್ತಲ್ಲ ಡ್ಯಾಡ್, ಬೆಳಗ್ಗೆ ಹಾಕ್ಸೋಣ ಬಿಡಿ. ಗುಡ್ ನೈಟ್. ಕಮ್ ಆನ್, ಲೆಟ್ಸ್ ಗೋ. ನಿಮ್ಮ ತಾಯಿಗೆ ಫೋನ್ ಮಾಡಬೇಕಪ್ಪ.